ಮ್ಯಾಮ್ ಅಂದರೆ ನಾವು ರೂಮಲ್ಲಿ ಇದ್ರಿ, ಅವರೆಲ್ಲ ಬಂದು ಬಾಗಿಲು ತಟ್ತಿದ್ರು. ಅಲ್ಲಿ ಕಿರ್ಚಾಡ್ತಾ ಇದ್ದಿದ್ದಕ್ಕೆ ನಾವು ಆಚೆ ಬಂದ್ವಿ. ಬಟ್ ನೋಡಿದ್ರೆ ಅವಳು ಹಂಗೆ ಇದು ಮಾಡ್ಕೊಂಡು. ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತು? ಹರ್ಷಿತಾ ಬಗ್ಗೆ ಏನು ಗೊತ್ತು? ಅವಳು ನನ್ನ ಕ್ಲಾಸ್ಮೇಟ್ ಅಷ್ಟೇ ಮ್ಯಾಮ್. ಅಂದ್ರೆ ಅವ್ರ ಬಗ್ಗೆ ಅಂದ್ರೆ ಅವ್ರಿಗೆ ಏನಾದರೂ ಮಾನಸಿಕ ಕಿರಿಕಿರಿ ಆಗಿದೆ? ಹಾಂ ಇಲ್ಲ ಮ್ಯಾಮ್, ಆರಾಮಾಗೇ ಇದ್ಲು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆರಾಮಾಗೇ ಇದ್ಲು. ನಮ್ಮ ಜೊತೆ ಎಲ್ಲ ಆರಾಮಾಗಿ ಮಾತಾಡ್ಕೊಂಡಿದ್ಲು. ಸಡನ್ನಾಗಿ ಅವಳು ಅದೇನು ಮಾಡ್ಕೊಂಡು ಗೊತ್ತು. ಪೇರೆಂಟ್ಸ್ ಕಡೆಯಿಂದ ಏನಾದರೂ ಅದೇ ಅಷ್ಟೊಂದು ಕ್ಲೋಸ್ ಇಲ್ಲ ಮ್ಯಾಮ್. ಇವಾಗ ಪ್ರೊಟೆಸ್ಟ್ ಮಾಡ್ತಿರೋದು ಯಾವ ರೀತಿ? ಅದೇ ಭಾರತಿ ಮ್ಯಾಮ್ ಹಿಂಗೆಲ್ಲ ಮಾತಾಡೋದ್ರು ಅಂತ. ಅಂದ್ರೆ ನಮಗೆ ಸರಿಯಾಗಿ ಸಪೋರ್ಟ್ ಮಾಡಿಲ್ಲ, ಅವ್ರನ್ನ ಉಳಿಸೋದಕ್ಕಿಂತ ಹೆಚ್ಚಾಗಿ ಬರೀ ಕಾಲೇಜ್ ಮಾಡೋದು ಜಾಸ್ತಿ ಮಾಡಿ. ಅದ್ರ ಜೊತೆ ಪ್ರಗತಿ ಅಂತ. ಸರ್, ನಾನು ಕಾಲೇಜ್ ಸ್ಟೂಡೆಂಟ್ ಕೌನ್ಸಿಲ್ ಪ್ರೆಸಿಡೆಂಟು. ನನಗೆ ನಿನ್ನೆ ಭಾರತಿ ಮ್ಯಾಮು ಅವ್ರು ಯಾರು ಕಾಲು ಪಿಕ್ ಮಾಡಿಲ್ಲ. ಎಲ್ಲ ಅಂದರೆ ಹುಡುಗರೆಲ್ಲ ಕಾಲ್ ಮಾಡಿದ್ದಾರೆ. ಅಲ್ಲಿ ಯಾರು ಹುಡುಗಿರು ಹಾಸ್ಟೆಲ್ ಹುಡುಗಿರು ಸ್ಟೂಡೆಂಟ್ಸ್ ಎಲ್ಲ ಕಾಲ್ ಮಾಡಿದ್ದಾರೆ ಟೀಚರ್ಸ್ಗಳಿಗೆ. ಅವ್ರು ಯಾರು ಕಾಲ್ ಪಿಕ್ ಮಾಡಿಲ್ಲ ಫಸ್ಟ್. ಆ್ಯಂಡ್ ದೆನ್ ತಿರ್ಗಾ ಕಾಲ್ ಮಾಡಿದಾಗ 3 ಜನ ಮಾತ್ರ ಕನ್ನಡದವ್ರು ಪಿಕ್ ಮಾಡಿದ್ದಾರೆ. ಕನ್ನಡದವ್ರು ಪಿಕ್ ಮಾಡಿದ ಮೇಲೂ ಅವ್ರು ತಿರ್ಗಾ ಇನ್ನೊಂದು ರೌಂಡ್ ಕಾಲ್ ಮಾಡಿದ್ರು. ಅವ್ರಿಗೆಲ್ಲ ಕಾಲ್ ಮಾಡಿದ ಮೇಲೂ ತಿರ್ಗಾ ಪಿಕ್ ಮಾಡಿಲ್ಲ ಅವರೆಲ್ಲ. ನಮಗೆ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿದ್ರು 3 ಜನ ಫ್ಯಾಕಲ್ಟಿ ಸೇರಿಕೊಂಡು. ನಾವು ಹೋದ್ಮೇಲೆ ಆಮೇಲೆ 3, 6, 4 ಅವರ್ ಆದಮೇಲೆ ಬಂದರು ಎಲ್ಲರೂ. ಪ್ರಿನ್ಸಿಪಲ್ಲು ಫಸ್ಟ್ ಯಾರೋ ಭಾರತಿ ಮ್ಯಾಮ್ ಬಂದರು ಫಸ್ಟು. ಆಮೇಲೆ ಯಾರೋ ಯಾರೋ ಆಯಾ ಆಂಟಿನ ತೋರಿಸ್ಬಿಟ್ಟು ಇವರೇ ವಾರ್ಡನ್ನು ಅಂತ ತೋರಿಸ್ತಾರೆ. ಯಾರು ವಾರ್ಡನ್ ಇಲ್ಲವೇ ಇಲ್ಲ ಅಲ್ಲಿ, ಇನ್ನೂ ಫಿಕ್ಸೇ ಆಗಿಲ್ಲ ಯಾರು ಅಂತಲೂ ಫಿಕ್ಸ್ ಆಗಿಲ್ಲ. ಅಲ್ಲಿ ಕ್ಯಾಮ್ರಾ ಇಲ್ಲ, ಏನಿಲ್ಲ. ಯಾರಾದರೂ ಕೊಂದ್ಬಿಟ್ಟು ಹೋದ್ರೂ ಯಾರು ಕೇಳೋರಿಲ್ಲ. ಅಲ್ಲಿ ದಿಸೆನೇ ಇಲ್ಲೇ ಅಲ್ಲಿ ಆ ಮೂಲೆಲ್ಲ ಐತೆ ಅದು ಹಾಸ್ಟೆಲ್. ಕ್ಯಾಮ್ರಾದು ಒಂದು ಚೂರು ಈ ಕಾಲೇಜ್ ಒಳಗಡೆನೂ ಇಲ್ಲ, ಅಲ್ಲೂ ಇಲ್ಲ. ನನ್ನ ಫೆಸಿಲಿಟೀಸು ಆ ಕಡೆ ಹುಡುಗಿರಿಗೆ ತೊಂದರೆನೇ ಆಯಿತು. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಒಂದು ವೆಹಿಕಲ್ಸ್ ಇಲ್ಲ, ಏನಿಲ್ಲ, ಫೆಸಿಲಿಟೀಸೇ ಇಲ್ಲ. ಆಮೇಲೆ ಅದು ಬಿಟ್ಟರೆ ಬೆಳಿಗ್ಗೆ ಇವಾಗ ತಿರ್ಗಾ ಭಾರತಿ ಮ್ಯಾಮ್ ಏನಂತಾರೆ, ಹುಡುಗಿ ಪಾಪ ಇನ್ನೊಂದು ಹುಡುಗಿ ಇವಾಗ ಮಾತಾಡಿದ್ರಲ್ಲ, ಆ ಹುಡುಗಿ ಹೋಗ್ಬಿಟ್ಟು ಕಿಟಕಿಲಿ ನೋಡ್ಬಿಟ್ಟು ಹೋಗಿ ಆ ಬಾಡಿನ ಇಳ್ಸೋಕ್ಕಾಗುತ್ತಾ, ಎದ್ರುಕೊಂಡು ಇಳ್ಸೋಕ್ಕಾಗತ್ತಾ ಅಂತ ನೋಡಕ್ಕೆ ಹೋಗಿತ್ತು. ಕಾಲೇಜ್ ತಲೆ ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು ಆ ಹುಡುಗಿ ಮೇಲೆ ಹಾಕಕ್ಕೆ ಟ್ರೈ ಮಾಡಿದ್ದಾರೆ. ಯಾಕೆ ಸ್ಕೆಚ್ ಮಾಡಿದೆ, ಎಲ್ಲಿಗೆ ಹೋಗಿದ್ದೆ, ಏನಕ್ಕೆ ಹೋಗಿದ್ದೆ ಒಳಗಡೆಗೆ ಅಂತ ಇದು ಮಾಡಿದ್ದಾರೆ. ಅಲ್ಲಿ ತಪ್ಪು ಇವೆಲ್ಲ. ಆ್ಯಂಡ್ ಆಮೇಲೆ ತಿರ್ಗಾ ರಿಪೋರ್ಟ್ ಕೂಡ ಇನ್ನೂ ಬಂದಿಲ್ಲ ಆ ಹುಡುಗಿ ಬಾಡಿದು. ನಮ್ಗೆ ಸಿಕ್ಕೂ ಇಲ್ಲ. ಒಂದು ಏನಾಯ್ತು ಅಂತ ಒಂದು ಸಿಕ್ಕಿಲ್ಲ. ಪ್ರೊಟೆಸ್ಟ್ ಮಾಡೋದಕ್ಕೆ ಅವರು ಭಾರತಿ ಮ್ಯಾಮ್ ತೆಗಿಬೇಕು ಫಸ್ಟ್. ನಮಗೆ ಅದು ಭಾರತಿ ಮ್ಯಾಮ್ ತೆಗಿಬೇಕು. ಬೇಸಿಕ್ ನೀಡ್ಸ್ ನಮಗೆಲ್ಲ ಕ್ಲಿಯರ್ ಆಗಬೇಕು. ಅಂದ್ರೆ ಬೇಸಿಕ್ ನೀಡ್ಸ್ ಅಂದ್ರೆ ಏನೇನು? ಕ್ಯಾಮ್ರಾ ಹಾಕ್ಸ್ಬೇಕು. ಅಂಡ್ ವಾರ್ಡನ್ಗಳು ನಮ್ಗೆ ಬರಬೇಕು. ವಾಟರ್ ಬರಬೇಕು. ಪ್ಲೇಸ್ಮೆಂಟ್ಸ್, ಕಾಲೇಜ್ ಪ್ಲೇಸ್ಮೆಂಟ್ಸ್ ಇಲ್ವೇ ಇಲ್ಲ. ಒಂಚೂರು ಪ್ಲೇಸ್ಮೆಂಟ್ಸ್ ಇಲ್ಲ. ಪ್ಲೇಸ್ಮೆಂಟ್ಸ್ ಮೇನ್ ಆಗಿರೋದು ನಮಗೆ. ನಾವು 100% ಗೂಗಲ್ ಅಲ್ಲಿ ತೆಗೆದು ನೋಡಿದ್ರು 100% ಪ್ಲೇಸ್ಮೆಂಟ್ಸ್ ಅಂತ ಅಲ್ಲಿ ಹಾಕವ್ರೆ. ಇನ್ಫೋಸಿಸ್ ಬರುತ್ತೆ ಅಂತ ಹಾಕಿದ್ದಾರೆ, ಇಲ್ಲ ಸಿಗಲ್ಲ, ಬರೋದು ಇಲ್ಲ ಇಲ್ಲಿ. ನನ್ನ ಹೆಸರು ಪೃಥ್ವಿರಾಜ್ ಅಂತ ಸರ್. ಆ ಹುಡುಗಿ ಹೆಸರು ಹರ್ಷಿತಾ ಅಂತ. ಫಸ್ಟ್ ಇಯರ್ EC ಸೆಕೆಂಡ್ ಸೆಮ್ ಸರ್. ಸ್ಟಡೀಸ್ ಎಲ್ಲ ಚೆನ್ನಾಗಿದ್ದಾಳೆ ಸರ್. ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ಬ್ಯಾಕ್ಲಾಗ್ ಒಂದು ಇಲ್ಲ. ಫಸ್ಟ್ ಸೆಮ್ ಎಕ್ಸಾಮ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ನೆನ್ನೆ ನೈಟ್ ಸಡನ್ ಆಗಿ ಈ ತರ ಮಾಡ್ಕೊಂಡಿದ್ದಾಳೆ ಸರ್. ನಮಗೆ ಈ ತರ ಆಗಿದೆ ಸರ್. ಅಕಸ್ಮಾತ್ ವಾರ್ಡನ್ ಇದ್ದು ನಮ್ಗೆ ಏನಾದ್ರು ಬೇಸಿಕ್ ಫೆಸಿಲಿಟೀಸ್ ಇದ್ದಿದ್ರೆ ಅಟ್ಲೀಸ್ಟ್ ಅವಳು ಏನಾಗಿದೆ ಅಂತ ವಿಚಾರಿಸಕ್ಕಾದ್ರೂ ಯಾರು ಇರ್ಲಿಲ್ಲ ಹಾಸ್ಟೆಲಲ್ಲಿ. ನಾವು ನೋಡಿ ಆ ಡೋರ್ ಓಪನ್ ಮಾಡಿ ಅದಾದ್ಮೇಲೆ ಅವಾಗ ಭಾರತಿ ಮ್ಯಾಮ್ ಬಂದಿದ್ದಾರೆ ಸರ್. ಭಾರತಿ ಮ್ಯಾಮ್ ಬಂದು ಹೋಗಿದ್ದಾರೆ. ಇಷ್ಟೆಲ್ಲ ಆಗಿದೆ. ನಾವೆಲ್ಲ ನೈಟ್ ಅಷ್ಟೇ ಅದೇ ಹುಡುಗಿರೇ ಅಲ್ಲೇ ಉಳ್ಕೊಂಡಿದೀವಿ. ನಮ್ ಜೊತೆ ಒಬ್ರು ಇಲ್ಲ. ಅಟ್ಲೀಸ್ಟ್ ನಮ್ ಧೈರ್ಯಕ್ಕಾದ್ರೂ ಯಾರಾದ್ರೂ ಇರ್ಬೇಕಲ್ಲ, ಯಾರು ಇಲ್ಲ, ಇರ್ಲಿಲ್ಲ. ಅವರು ಇದ್ಲು ಒಬ್ಳು, ಅದೇ 1 ವೀಕ್ ಬ್ಯಾಕ್ ಅವಳು ವೆಕೇಟ್ ಆಗಿದ್ದಾಳೆ. ಬೇಸಿಕ್ ಅಂದ್ರೆ ಈವನ್ ವೆರಿ ಬೇಸಿಕ್ ನೀಡ್ಸ್ ಇಲ್ಲ. ವಾಟರ್ ಇಲ್ಲ. ವಾಟರ್ ಬಂದ್ರೆ ಅದು ಕಂಪ್ಲೀಟ್ಲಿ ಡರ್ಟಿ ಆಗಿ ಬರುತ್ತೆ. ಮಡ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಕ್ಯಾಮ್ರಾ, CCTV, ಗರ್ಲ್ಸ್ ಹಾಸ್ಟೆಲ್ ಏನ್ ಇಂಪಾರ್ಟೆಂಟ್, CCTVನೇ ಇಲ್ಲ. ಕಂಪ್ಲೇಂಟ್ ಎಷ್ಟೊಂದ್ಸಲಿ ಅರೈಸ್ ಮಾಡಿದೀವಿ. ನಾವು ಲೆಟರ್ ಬರ್ದಿ ಭಾರತಿ ಮ್ಯಾಮ್ ಅವರಿಗೂ ಕೊಟ್ಟಿದ್ದೀವಿ. ವಾರ್ಡನ್ನು ಇಲ್ಲ. ಇಲ್ಲ. ಹಾಸ್ಟೆಲಲ್ಲಿ ಬೇಕಾದ್ರೆ ನೀವು ಕ್ಯಾಮ್ರಾ ತಗೊಂಡೋಗಿ ವಾಶ್ರೂಮ್ ನ ಚೆಕ್ ಮಾಡಿ, ಅವ್ರು ಕ್ಲೀನೇ ಮಾಡಿರಲ್ಲ. ವಾಶ್ರೂಮ್ ಕಾಲೇಜ್ ಕೂಡ ಕ್ಲೀನ್ ಆಗಿರೋದಲ್ಲ. ಇವಾಗ ಇಲ್ಲೇ ಇದೆ ವಾಟರ್ ಟ್ಯಾಂಕ್, ಫಿಲ್ಟರ್ ಟ್ಯಾಂಕ್ ಇಲ್ಲೇ ಇದೆ. ನೀವು ಹೋಗಿ ಒಂದ್ ಗ್ಲಾಸ್ ವಾಟರ್ ತಗೊಂಡ್ಬಂದ್ಬಿಡಿ. ಬರುತ್ತೆ, ಯಾವಾಗಾದ್ರೂ ರೇರ್ ಕೇಸಸ್ ಅಲ್ಲಿ ಮಾತ್ರ ನೀರ್ ಬರುತ್ತೆ. ಎಲ್ಲ ಪರ್ಸನಲ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಮ್ಯಾಮ್. ಓದಿದ್ರಲ್ಲಿ ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್. ಎಲ್ಲ ಒಂದು ಬ್ಯಾಕ್ಲಾಗ್ ಇಲ್ಲ. ಎಲ್ಲ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ಸೆಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದಾಳೆ. ಇಲ್ಲ, ಎಲ್ರ ಜೊತೆನೂ ಚೆನ್ನಾಗಿದ್ಲು. ನಮ್ಮ ಕಾಲೇಜಲ್ಲಿ ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಅಮೌಂಟ್ ಕೂಡ ಪೇ ಮಾಡಿದ್ಲು. ನೆನ್ನೆ ನೈಟ್ ಅಮೌಂಟ್ ಕೂಡ ಪೇ ಮಾಡಿದ್ದಾಳೆ. 8:30 ನೆನ್ನೆ ನೈಟ್ 8:30 ತನಕ ನಾರ್ಮಲ್ ಆಗೇ ಇದ್ಲು ಮ್ಯಾಮ್. ಎಲ್ರ ಜೊತೆನೂ ಇದ್ಲು. ಊಟಕ್ಕೆ ಕೂಡ ಬಂದು ಕರ್ಕೊಂಡು ಹೋದ್ಲು ಅವಳ ಫ್ರೆಂಡ್ಸ್ನ.
ಏನ್ ರೀಸನ್ ಏನು? ಇಷ್ಟೆಲ್ಲ ಆಗಿದೆ ಮ್ಯಾಮ್. ಇನ್ನು ಅವರು ಬೆಳಗ್ಗೆ ಬಂದಿದ್ರು, ನಾವು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬೇಕು, ನಾವು ನಿಮ್ಮ ಜೊತೆ ಮಾತಾಡೋದಕ್ಕಾಗಲ್ಲ ಅಂದ್ರು. ನೀವು ನಮಗೆ ರಿಪ್ಲೈ ಮಾಡೋ ತನಕ ನಾವು ಇಲ್ಲಿಂದ ಹೋಗಲ್ಲ ಅಂದ್ವಿ. ಅವಾಗ ಹೋಗಿರೋದು ಆಫೀಸ್ ಒಳಗಡೆ, ಇನ್ನೂ ಆಫೀಸ್ ಇಂದ ಹೊರಗಡೆ ಬಂದಿಲ್ಲ. ಒಟ್ಟು ಒಳಗಡೆನೆ ಇದಾರೆ ಅವರು. ಇದ್ದಾರೆ. ಇಷ್ಟು ದಿನ ಪ್ರಿನ್ಸಿಪಲ್ನ ಮಾತಾಡಕ್ ಬಿಡ್ತಿರ್ಲಿಲ್ಲ, ಹೇಳ್ತಿದ್ರು ನಿಮ್ದು ಏನೇ ಕಂಪ್ಲೇಂಟ್ಸ್ ಇದ್ರು ನಮ್ಮ ಹತ್ರ ಮಾತಾಡಿ ಅಂತ. ಇವತ್ತು ಅವ್ರು ಮಾತಾಡೋದ್ ಬಿಟ್ಟು ಪ್ರಿನ್ಸಿಪಲ್ ಮಾತಾಡ್ತಿದ್ದಾರೆ. ಈವನ್ ಏನಂದ್ರೆ ಏನು ಇಲ್ಲ, ಪ್ರೊಜೆಕ್ಟರ್ ಇಲ್ಲ. ಇವಾಗ ನಾರ್ಮಲ್ ಆಗಿ ಸ್ಕೂಲ್ಸ್, LKG ಸ್ಕೂಲ್ಸ್ ಅಲ್ಲಿ ಕೂಡ ಪ್ರೊಜೆಕ್ಟರ್ಸ್ ಇರುತ್ತೆ, ಇಂಜಿನಿಯರಿಂಗ್ ಸ್ಕೂಲಲ್ಲಿ ಪ್ರೊಜೆಕ್ಟರ್, ಕಾಲೇಜಲ್ಲಿ ಪ್ರೊಜೆಕ್ಟರ್ ಇಲ್ಲ, ಕ್ವಾಲಿಫೈಡ್ ಫ್ಯಾಕಲ್ಟಿ ಇರೋದಿಲ್ಲ, ಅದ ಪ್ಲೇಸ್ಮೆಂಟ್ ಇರೋದಿಲ್ಲ. BCET ಅಂತ ಸರ್ಚ್ ಮಾಡಿದ್ರೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ. ಗೂಗಲಲ್ಲಿ ಇದರಲ್ಲಿ 100% ಪ್ಲೇಸ್ಮೆಂಟ್ ಇದೆ ಅಂತಾನೆ ತೋರಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.